2 ಪ್ರೀಮಿಯರ್ ಲೀಗ್ಸ್ ಆಡಿದ್ದೀರಾ. ಒಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ RCB ಪರ, ಇನ್ನೊಂದು ವುಮೆನ್ಸ್ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಗಯಾನಾ ಅಮೆಜಾನ್ ವಾರಿಯರ್ಸ್ ಪರ. ಸೊ ನಿಮಗೆ ಈ 2 ಪ್ರೀಮಿಯರ್ ಲೀಗ್ ಅಲ್ಲಿ ಡಿಫ್ರೆನ್ಸ್ ಏನು ಕಲ್ತ್ರಿ ನೀವು ಆ 2 ಪ್ರೀಮಿಯರ್ ಲೀಗಿಂದ ಅಂತ? ಎರಡು ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. WPL ಫಸ್ಟ್ ಆಡಿದೆ, ನಾನು RCBಗೆ ಆಡಿದೆ. ಅಲ್ಲಿ ನನಗೆ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು. ಅಂದರೆ ಆ ವೈಬ್ನ ನಾನು ಯಾವಾಗಲೂ ನೋಡಿರಲಿಲ್ಲ, ಅಂದ್ಕೊಂಡಿರಲಿಲ್ಲ ಈ ಥರ ನಡೆಯುತ್ತೆ ಅಂತ. ಆಮೇಲೆ ಎಲಿಸ್ ಪೆರಿ ನಮ್ಮ ಟೀಮಲ್ಲಿದ್ಲು, ಸ್ಮೃತಿ ಮಂದನ ಇದ್ಲು, ಸೋಫಿ ಡಿವೈನ್, ಅವರಿಂದ ಕಲಿಯೋದು ತುಂಬಾ ಇತ್ತು. ಅಲ್ಲಿ CPLಗೆ ಹೋದ್ಮೇಲೆ ಡಿಫ್ರೆಂಟ್ ಆಗಿತ್ತು. ಇಲ್ಲಿ ನಾನು ಡೊಮೆಸ್ಟಿಕ್ ಪ್ಲೇಯರ್ ಆಗಿದ್ದೆ, ಅಲ್ಲಿ ಹೋಗ್ಬಿಟ್ಟು ನಾನೇ ಓವರ್ಸೀಸ್ ಪ್ಲೇಯರ್ ಆಗಿ ನಾನು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತಲ್ಲಿ. ಫಸ್ಟ್ ವುಮೆನ್, ಹಾಂ, ಸೊ ಇಂಡಿಯನ್ ವುಮೆನ್ ಆಗಿ ಹೋಗಿದ್ದೆ. ಆಮೇಲೆ ಅಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಕಂಡೀಷನ್. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಸೀನಿಯರ್ ಪ್ಲೇಯರ್ ಆಗಿದ್ದೆ ಅಲ್ಲಿ. ಸೊ ಆ ಕಂಡೀಷನ್ಸಲ್ಲಿ ಆಡೋಕ್ಕಾಗಲಿ ಅಲ್ಲೂ ಅಷ್ಟೇ 2-3 ಜನ ಸೀನಿಯರ್ಸ್ ಇದ್ದರು. ಸೊ ಅವರಿಂದ ನಾನು ಕಲಿತೆ, ನನ್ನಿಂದ ತುಂಬ ಜನ ಕಲ್ತ್ರಲ್ಲಿ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಸರ್, ಈಗ ಶ್ರೇಯಾಂಕಾ ಪಾಟೀಲ್ ಎಲ್ಲ 2 ಪ್ರೀಮಿಯರ್ ಲೀಗ್ ಆಡಿದ್ದಾರೆ, ಇಂಡಿಯಾಗೆ ಆಡಿದ್ದಾರೆ. ಸರ್, ಈಗ ಅವರ ಫ್ಯಾನ್ ಫಾಲೋವರ್ಸ್ ಕೂಡ ಜಾಸ್ತಿ ಆಗಿರಬೇಕಲ್ಲ, ಏನಂತೀರ ಸರ್ ನೀವು? ಹೌದು, ಮೊನ್ನೆನೂ ಯಾರೋ ಬಂದಿದ್ರು ನೈಸ್ ಅಕಾಡೆಮಿಗೆ ಹುಡ್ಕೊಂಡು ಬರ್ತಾ ಇರ್ತಾರೆ ಅವಾಗ. ಬಟ್ ಅವ್ರು ಇರೋದ್ರಿಂದನೇ ಕ್ರಿಕೆಟ್ ಬೆಳೀತಾ ಇರೋದಲ್ವ. ಸೊ ಆ್ಯಂಡ್ ಶಿ ಈಸ್ ಹ್ಯಾಪಿ ವಿತ್ ದ್ಯಾಟ್, ಶಿ ಈಸ್ ಹ್ಯಾಪಿ ವಿತ್ ಗೆಟಿಂಗ್ ದಟ್ ಅಟೆನ್ಷನ್. ಸೊ ಆ್ಯಸ್ ಲಾಂಗ್ ಸಪೋರ್ಟ್ ಮಾಡಿದಷ್ಟು ನಮಗೆ ಒಳ್ಳೇದಲ್ಲ, ಫ್ಯಾನ್ಸ್ ಇದ್ದಷ್ಟು ಕ್ರಿಕೆಟ್ ಬೆಳೆಯುತ್ತೆ. ಸೊ ಜಾಸ್ತಿ ಜನ ಮ್ಯಾಚಸ್ ನೋಡಿದ್ರೆ ವಿಮೆನ್ಸ್ ಕ್ರಿಕೆಟ್ ಇನ್ನೂ ಮುಂದೆ ಬೆಳೆಯುತ್ತೆ. ಸೊ ಈಗ ಫ್ಯಾನ್ಸು ಬೆಳೆದ್ರು, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾಯಿದ್ದಾರೆ. ಈಗ ನೀವೇನಾದರೂ ಬ್ರೇಕ್ ಆಗ್ತಾ ಇದ್ದೀರಾ? ಅಂದರೆ ಅವ್ರು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ರೀಲ್ಸ್ ಇರ್ಬೋದು, ಏನಾದರೂ ಮಾಡೋದಕ್ಕೆ ಆ ಥರ ಎಲ್ಲ ಏನಿಲ್ಲ, ರಿಸ್ಟ್ರಿಕ್ಷನ್ ಏನಿಲ್ಲ. ಈಗ ಫೀಲ್ಡಲ್ಲಿ ನೀನು ಮಾಡೋದು ಕೆಲಸ ನೀನು ಮಾಡು, ನನಗೆ ಮಾಡಬೇಕಾಗಿರೋದು. ಅದಾದಮೇಲೆ ನಿನ್ಗೆ ಬಿಟ್ಟಿದ್ದು. ನೀನು ದಿನ ರೀಲ್ಸನ್ನು ಮಾಡು, ಏನನ್ನ ಡ್ರಾಮಾ ಮಾಡು, ಏನನ್ನ ಮಾಡು, ಆದರೆ ಸುಮ್ಮನೆ ಕೂತ್ಕೋಬೇಡ. ನಾನೇ ಹೇಳ್ತೀನಿ, ಇನ್ನೂ ಹಾಕು ರೀಲ್ಸ್ ಹಾಕು ಪ್ಲೀಸ್, 1-2 ರೀಲ್ಸ್ ಹಾಕು, ನನಗೂ ನೋಡೋಕೆ ಇಷ್ಟ. ಸೊ ಏನನ್ನ ಮಾಡು ಅಂತ. ಬಿಕಾಸ್ ಬೆಳಗ್ಗೆಯಿಂದ ಸಾಯಂಕಾಲ ಗ್ರೌಂಡಲ್ಲಿ ಇರ್ತಾರೆ, ಅದಲ್ದಂಗೆ ಬೇರೆ ಔಟ್ಲೆಟ್ ಇಲ್ಲ. ಈಗ ಬೇರೆ ಮಕ್ಕಳಾಗಲಿ ಈ ಏಜವರು 20-21 ಏಜವರು ಆಚೆ ಹೋಗ್ತಾರೆ, ಮೂವೀಸ್ಗೆ ಹೋಗ್ತಾರೆ, ಕಾಫಿ ಡೇ ಗಿಫಿ ಡೇ ಅಂದ್ಕೊಂಡು ಹೋಗ್ತಾರೆ. ಇವ್ರಿಗೇನಿಲ್ಲಪ್ಪ, ಬೆಳಗ್ಗೆಯಿಂದ ರಾತ್ರಿವರೆಗೂ ಗ್ರೌಂಡಲ್ಲಿ. ಎಲ್ಲೋ ಹೊರಗಡೆ ಬೆಂಗಳೂರಲ್ಲಿ ಎಲ್ಲೂ ಸುತ್ತಲ್ವಾ? ಇಲ್ಲಿಂದ ಎಲ್ಲೂ ಹೋಗಿ ಇಲ್ಲೇ ಮುಗಿಯೋಕೆ 6 ಗಂಟೆ 6:30 ಆಗುತ್ತೆ. ಅಷ್ಟರಲ್ಲಿ ಊಟ ಮಾಡೋಷ್ಟರಲ್ಲಿ ಪೆಟ್ರೋಲ್ ಖಾಲಿಯಾಗಿ ನಿದ್ದೆ ಮಾಡಿ ಯಾವ ಪ್ಲೇಸ್ಗೂ ವಿಸಿಟ್ ಮಾಡಲ್ಲ, ಹೋಟೆಲ್ ತಿಂಡಿ? ಇವಾಗ 5 ದಿನ ಬ್ರೇಕ್ ಕೊಟ್ಟಿದ್ರು, ಅದರಲ್ಲಿ ಸ್ವಲ್ಪ ಫ್ಯಾಮಿಲಿ ಟೈಮ್ ಕೊಟ್ಟೆ. ಆಮೇಲೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಯಾವಾಗಲೂ ಇರ್ತಾರೆ ನನ್ನ ಜೊತೆ. ಸೊ ಅವ್ರ ಜೊತೆ ಸ್ವಲ್ಪ ಹಂಗೆ ಚಿಲ್ ಮಾಡ್ತೀನಿ 1 ಅಥವಾ 2 ದಿನ. ಅವ್ರಿಗೂ ಆಫೀಸ್ ಇರುತ್ತೆ, ಕೆಲಸಗಳಿರುತ್ತೆ. ಸೊ ಆದಷ್ಟು ಸ್ಕ್ವೀಸ್ ಇನ್ ಮಾಡ್ತೀನಿ, ಅಲ್ಲೇ ರಜೆ ಕೊಡ್ದಾಗ ಅಷ್ಟೇ. ಬಟ್ ಅದರ್ವೈಸ್ ಇಲ್ಲೇ ಇರ್ತೀನಿ.